ಸೊ ಫ್ರೆಂಡ್ಸ್, ನಾವು ಈಗ 5th ಜುಲೈ ಶುಕ್ರವಾರದ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ 4th ಜುಲೈ ಏನಾಯ್ತು ಮಾರ್ಕೆಟ್ ಅಲ್ಲಿ ಅಂತ ನೋಡೋಣ. ನಾವು ನಿಫ್ಟಿನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ಮೇಲೆ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದು 24,380 ಇಂದ 24,420 ಇದು ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ ಅಂತ. ಸೊ ನೀವು ಏನಾದರೂ ಆಪ್ಷನ್ ಚೈನ್ ಅಲ್ಲಿ ಗಮನಿಸಿದ್ರೆ 24,400 ಹತ್ರ ಸ್ಟ್ರಾಂಗ್ ಕಾಲ್ ರಿಟರ್ಸ್ ಬಿಲ್ಟ್ ಆಗಿದ್ರು. ಸೊ ಅದಕ್ಕಾಗಿ ನಾನು ಈ ಲೆವೆಲ್ನ ಕೊಟ್ಟಿದ್ದೆ. ಆದರೆ ಮಿಡ್ ಕ್ಯಾಪ್ ನಿಫ್ಟಿ ಕಳೆದ 3-4 ದಿನದ ಹೈಯಲ್ಲಿ ಓಪನ್ ಆಗಿದ್ದಕ್ಕೆ ಸೊ ಅಲ್ಲಿ ನಾವು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕಾಲ್ ಪೊಸಿಷನ್ಸ್ನ ತಗೊಂಡಿದ್ವಿ. ಇಲ್ಲಿ ನಮಗೆ ಆಲ್ಮೋಸ್ಟ್ 40 ಪಾಯಿಂಟ್ಸ್ ವರೆಗೆ ಪ್ರಾಫಿಟ್ ಬಂದಿತ್ತು. ಅದಾದ್ಮೇಲೆ ನಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಲ್ಲಿ ಹಿಟ್ ಆಯಿತು. ಸೊ ಅದಾದ್ಮೇಲೆ ಎಂಡ್ ಆಫ್ ದ ಡೇ ನಿಫ್ಟಿನಲ್ಲಿ 0 ಕಾಲ್ನ ತಗೊಂಡಿದ್ವಿ. ಆದರೆ ಅಲ್ಲಿ ನಮ್ಮ ಬೈ ಪ್ರೈಸ್ ಕೂಡ ಬರಲಿಲ್ಲ. ಇಲ್ಲ ನಮಗೆ ಯಾವುದೇ ಲಾಸು ಅಥವಾ ಲಾಭ ಇಲ್ಲಿ ಬರಲಿಲ್ಲ. ಸೊ ಫೈನಲ್ ಆಗಿ ನಿಫ್ಟಿ ಎಂಡ್ ಆಫ್ ದ ಡೇ 24,302 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ಲೆವೆಲ್ ಇಂದ ನಾವು ಕೆಳಗಡೆ 20 ಪಾಯಿಂಟ್ಸ್ ಅದು 24,280 ನ ಮಾರ್ಕ್ ಮಾಡಿಕೊಂಡು ನಿಫ್ಟಿ ಈ ಲೆವೆಲ್ ಕೆಳಗಡೆ ಟ್ರೇಡ್ ಆಗಕ್ಕೆ ಶುರು ಆದರೆ 24,350 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ನಾವು ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಸೊ ಇಲ್ಲಿಂದ ಬರೋ ಡೌನ್ ಕೆಳಗಡೆ 24,100 ಲೆವೆಲ್ ವರೆಗೆ ಬರುತ್ತೆ. ಸೊ ಇದು ನಿಫ್ಟಿಯ 10 ಡೇ ಮೂವಿಂಗ್ ಆವರೇಜ್ ಇರುತ್ತೆ. ಸೊ ಈ ಲೆವೆಲ್ ಬರ್ತಿದ್ದಂಗೆ ಇಲ್ಲಿ ನಾವು ಪ್ರಾಫಿಟ್ ಬುಕ್ ನ ಮಾಡ್ಕೋಬಹುದು. ಇನ್ನು ನಾವು ಕಾಲ್ ಪೊಸಿಷನ್ ತಗೋಬೇಕು ಅಂತಂದ್ರೆ ನಿಫ್ಟಿ 24,420 ಮೇಲೆ ನಿಫ್ಟಿ ಹೋದ್ರೆ ಮಾತ್ರನೇ ಇಲ್ಲಿ ಸಿ ಪೊಸಿಷನ್ಸ್ ನ ತಗೊಳ್ಳೋಣ. ಅಲ್ಲಿವರೆಗೆ ನಾವು ಯಾವುದೇ ಸಿ ಪೊಸಿಷನ್ಸ್ ನ ನಿಫ್ಟಿನಲ್ಲಿ ಯೋಚನೆ ಮಾಡೋದು ಬೇಡ. ಓನ್ಲಿ ಪುಟ್ ಪೊಸಿಷನ್ಸ್ ಅದು 24,280 ಕೆಳಗಡೆ ನೋಡೋಣ. ಸೊ ಅದು 24,100 ವರೆಗೆ ಬರ್ಬೋದು. ಇನ್ನು ಹೆಚ್ಚಿನ ಕರೆಕ್ಷನ್ ಏನಾದರೂ ಬರೋ ಲಕ್ಷಣಗಳಿದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಇದು ನಿಫ್ಟಿ ಆಯ್ತು. ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತಿನ ದಿನ ನಾವು HDFC ಬ್ಯಾಂಕ್ ಅಲ್ಲಿ ಪ್ರಾಫಿಟ್ ಬುಕ್ ನ ನೋಡಿದ್ವಿ. ಆದ್ರೆ ICICI ಹಾಗೂ ಕೋಟಕ್ ಬ್ಯಾಂಕ್ ಅಲ್ಲಿ ಒಳ್ಳೆ ಅಪ್ ಮೂವ್ ಇತ್ತು. ಸೊ ಹಾಗಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಪ್ರಾಫಿಟ್ ಬುಕ್ಕಿಂಗ್ ಬಂದ್ರೆ ಕೂಡ ICICI ಬ್ಯಾಂಕ್ ಹಾಗೂ ಕೋಟಕ್ ಬ್ಯಾಂಕ್ ಸಪೋರ್ಟ್ ಇಂದ ಬ್ಯಾಂಕ್ ನಿಫ್ಟಿ ರಿಕವರಿ ಆಯ್ತು. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಅಪ್ ಮೂವ್ ನ ಎಕ್ಸ್ಪೆಕ್ಟ್ ಮಾಡೋದು ಬ್ಯಾಂಕ್ ನಿಫ್ಟಿ 53,350 ಮೇಲೆ ಹೋದ್ರೆ ಮಾತ್ರ. ಸೊ 53,350 ಮೇಲೆ ಹೋದ್ರೆ ಇಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಕೆಳಗಡೆ 53,200 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿಂದ ಬರೋ ಅಪ್ ಮೂವ್ 53,600 ಮೊದಲನೇ ಟಾರ್ಗೆಟ್ ಆಗುತ್ತೆ. ಅಲ್ಲಿಂದ 53,850 ಅಥವಾ 900 ಲೆವೆಲ್ ನ ಕೂಡ ನಾವು ನೋಡೋ ಚಾನ್ಸಸ್ ಇರುತ್ತೆ. ಸೊ 53,350 ಮೇಲೆ ನಾವು ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಪುಟ್ ಪೊಸಿಷನ್ ತಗೋಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿ ಯಾವಾಗ 52,700 ಕೆಳಗಡೆ ಬಂದ್ರೆ ಮಾತ್ರನೇ ಇಲ್ಲಿ ನಾವು ಪುಟ್ ಪೊಸಿಷನ್ ತಗೊಳ್ಳೋಣ. ಅಲ್ಲಿವರೆಗೆ ಯಾವುದೇ ಪುಟ್ ಪೊಸಿಷನ್ಸ್ ಬಗ್ಗೆ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಯೋಚನೆ ಮಾಡೋದು ಬೇಡ. 52,700 ಕೆಳಗಡೆ ಬಂದ್ರೆ ಇಲ್ಲಿಂದ 500 to 600 ಪಾಯಿಂಟ್ಸ್ ಡೌನ್ ಅದು 52,100 ವರೆಗೂ ಬರೋ ಚಾನ್ಸಸ್ ಇದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು 52,700 ಕೆಳಗಡೆ ಪುಟ್ ಪೊಸಿಷನ್ಸ್ ನ ತಗೋಬಹುದು ಶುಕ್ರವಾರದ ದಿನ 5th ಜುಲೈ. ಇನ್ನು ಇವತ್ತಿನ ದಿನ ಅಂದ್ರೆ 4th ಜುಲೈ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ದಂಗೆ ಬ್ಯಾಂಕ್ ನಿಫ್ಟಿನಲ್ಲಿ ಇಲ್ಲಿ ನಮಗೆ ಪುಟ್ ಪೊಸಿಷನ್ ತಗೊಳ್ಳೋ ಲೆವೆಲ್ ಬಂದಿತ್ತು 52,900 ಕೆಳಗಡೆ. ನಾನು ಆಲ್ರೆಡಿ ಹೇಳ್ದಂಗೆ ICICI ಬ್ಯಾಂಕ್ ಹಾಗೂ ಕೋಟಕ್ ಬ್ಯಾಂಕ್ ಅಲ್ಲಿ ಬಂದ ರಿಕವರಿ ಕಾರಣ ಬ್ಯಾಂಕ್ ನಿಫ್ಟಿನಲ್ಲಿ ಇಲ್ಲಿ ಯಾರಾದ್ರೂ ಪುಟ್ ಪೊಸಿಷನ್ ತಗೊಂಡಿದ್ರೆ ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗಿರುತ್ತೆ. ಆದ್ರೆ ಶುಕ್ರವಾರಕ್ಕೆ ಮಾತ್ರ ನಾವು ಪುಟ್ ಪೊಸಿಷನ್ಸ್ ನ 52,700 ಕೆಳಗಡೆ ತಗೊಳ್ಳೋಣ ಹಾಗೂ ಕಾಲ್ ಪೊಸಿಷನ್ಸ್ ನ 53,350 ಮೇಲೆ ತಗೊಳ್ಳೋಣ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ಎಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.